ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ವೆಲ್ಕಮ್. ಸೊ ಇದು ಬಂದು ಸಂಡೇ ವ್ಲಾಗ್, ಅಂದರೆ ಡೇ 7th ವ್ಲಾಗ್. ಸೊ ಇವತ್ತು ಮಾರ್ನಿಂಗ್ ಲೇಟಾಗೇ ಎದ್ದೆ. ಆ್ಯಕ್ಚುಲಿ ಬೇಗ ಎದ್ದೊಳ್ಬೇಕಿತ್ತು. ಇತ್ತೀಚೆಗೆ ನಂಗೆ ಬೇಗ ಎದ್ದೊಳಕ್ಕೆ ಆಗ್ತಾಯಿಲ್ಲ, ಓದೋದೇನು ಇರಲ್ವಲ್ಲ ಅದಕ್ಕೋಸ್ಕರ. ಬಟ್ ಎದ್ದೊಳ್ಬೇಕು ಇನ್ನು ಮುಂದೆ. ಆ್ಯಂಡ್ ಇವತ್ತಿನ ನನ್ನ ವೆಯ್ಟ್ ಬಂದು 75 kg 100 ಗ್ರಾಮ್ ಆಗಿತ್ತು. ಸೊ ನಾನೆಲ್ಲೋ ಜಾಸ್ತಿ ಆಗಿಬಿಡುತ್ತೆ. ನೈಟ್ ಡಿನ್ನರ್ ತಿಂದಿದ್ದ 10 ಗಂಟೆ ಮೇಲೆ ನಾನು. ಆದರೂ ಕೂಡ ನಿನ್ನೆ ಬಂದು 75 kg 30 ಗ್ರಾಮ್ ಇತ್ತು, ಅಂದರೆ 300 ಗ್ರಾಮ್. ಸೊ 200 ಗ್ರಾಮ್ ಕಡಿಮೆ ಆಗಿದ್ದೀನಿ. ಖುಷಿ ಇದೆ, ಪರವಾಗಿಲ್ಲ, ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಬಿಟ್ಟಿದ್ದೆ. ಬಟ್ ಲಾಸ್ ಆಗಿದೆ. ಇದಾಗಿತ್ತು ನನ್ನ ವೆಯ್ಟು. ಸೊ ಗೈಸ್, ಇವತ್ತು ಬಂದು ಟಿಫನ್ ಬಂದು ನೆನ್ನೆ ಮಾಡಿ ಚಿಕನ್ ಎಲ್ಲ ಇತ್ತಲ್ಲ, ಅದಕ್ಕೇ ರೊಟ್ಟಿ ಹಾಕಿದ್ವಿ. ನಾನು 2 ರೊಟ್ಟಿ ತಿಂದೆ. ಸ್ವಲ್ಪ 1-2 ಪೀಸ್ ಆಗೋಷ್ಟು ಚಿಕನ್ ತಿಂದೆ ಅಷ್ಟೇ. ನಾನು ಚಿಕನ್ ಜಾಸ್ತಿ ಅಷ್ಟೊಂದೇನು ತಿನ್ನಲ್ಲ. ಆ್ಯಂಡ್ ಇವತ್ತು ಸಂಡೇ ಆಗಿತ್ತು, ಚೆನ್ನಾಗಿಯೇ ತಿನ್ಕೊಂಡು ಕಾಫಿ ಎಲ್ಲ ಕುಡ್ಕೊಂಡಿರ್ಬೋದಿತ್ತು. ಇವತ್ತು ಕೂಡ ಬಿಸ್ಕೆಟ್ ತಂದಿದ್ರು. ಬಟ್ ಇತ್ತೀಚೆಗೆ ನನಗೇನು ಕಾಫಿ ಕುಡಿಬೇಕು ಅಂತ ಇಂಟ್ರೆಸ್ಟ್ ಬರಲ್ಲ. ಕುಡಿದ್ರು ಓಕೆ, ಕುಡಿದೇ ಇದ್ರು ಓಕೆನೆ. ಸೊ ಸ್ಯಾಟರ್ಡೇ ಕುಡ್ದಿದ್ದಷ್ಟೇ, ಸಂಡೇ ಕುಡ್ದಿಲ್ಲ. ಈ ವೀಕಲ್ಲಿ ಒಂದೇ ಸಲ ನಾನು ಕಾಫಿ ಕುಡ್ದಿರೋದು, ಅದು ಟೀ ಕಾಫಿ ಎಲ್ಲ ಒಂದೇ ಸಲ ಕುಡಿದಿರೋದು. ಆ್ಯಂಡ್ ಇದು ಟಿಫನ್ ಆಗಿತ್ತು. ಹಾಗೆಯೇ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ಬಿಸಿನೀರಿಗೆ ನಿಂಬೆಹಣ್ಣು ಹಾಕ್ಕೊಂಡು ಕುಡಿದೆ. ನಮ್ಮ ಮನೆಯಲ್ಲೆಲ್ಲ ಕಾಫಿ ಕುಡಿತಾಯಿದ್ರು, ನಾನೊಬ್ಬಳೇ ಇವತ್ತು ಕುಡಿದಿದ್ದು. ನನಗೆ ಸಂಡೇ ಕೂಡ ಮಾಮೂಲಿ ದಿನವೇ ಆಗಿರಬೇಕು, ಸಂಡೇ ಅಂತೆಲ್ಲ ಗಿವ್ ಅಪ್ ಮಾಡಬಾರ್ದು ಅಂತ. ಇನ್ನು ನಮ್ಮಪ್ಪ ಮತ್ತೆ ಸೀಬೆಹಣ್ಣು ತಂದಿದ್ರು. ಅಂದರೆ ಇದು ಅಂಗಡಿಯಿಂದ ತಂದಿರೋ ಸೀಬೆಹಣ್ಣಲ್ಲ, ನಮ್ಮಪ್ಪ ಕೆಲಸ ಮಾಡ್ತಾರಲ್ಲ ಅಲ್ಲೇ ಸೀಬೆಹಣ್ಣು ಇತ್ತು ಅಂತ ಅಲ್ಲಿಂದ ತೊಗೊಬಂದಿದ್ರು. ಸೊ ನೆನ್ನೆ ತಿನ್ನಲ್ಲ ಆ ಸೀಬೆಹಣ್ಣು ಅಷ್ಟೊಂದು ಸ್ವೀಟಾಗಿರಲಿಲ್ಲ. ನೆನ್ನೆ ಅಲ್ಲ ಮೊನ್ನೆ ತಿನ್ನಲ್ಲ. ಸೊ ಎಲ್ಲ ಪೂರ್ತಿಯಾಗಿ ಹಣ್ಣಾಗಿಬಿಟ್ಟಿದ್ದು ಒಂದೊಂದೆಲ್ಲ. ಸೊ ಫಸ್ಟ್ ತಿಂದಾಗ ಚೆನ್ನಾಗಿತ್ತು, ಮತ್ತೆ ತಂದಾಗ ಅದೇನು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಆ್ಯಂಡ್ ಸಂಡೇ ಕ್ಲಿಪ್ಪಿಂಗ್ಸ್ ಅಷ್ಟೊಂದು ಇಲ್ಲ, ಅದಕ್ಕೋಸ್ಕರ ನಾನು ಇವತ್ತೇ ಡೇ 8 ಅಂದರೆ ಮಂಡೇ ವ್ಲಾಗ್ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಸಂಡೇ ಕ್ಲಿಪ್ಪಿಂಗ್ಸ್ ತೆಗ್ದಿರೋದೇ ಹೆಚ್ಚು, ಆ್ಯಂಡ್ ಸಂಡೇ ಅವ್ರು ಡಯಟ್ ಮಾಡಿರೋದೇ ಹೆಚ್ಚು. ಡಯಟ್ ಅಂತ ಏನಿಲ್ಲ, ಆ್ಯಸ್ ಯೂಶ್ವಲ್ ವೆಯ್ಟ್ ಚೆಕ್ ಮಾಡೋದಾಗಿರ್ಬೋದು, ಬಿಸಿನೀರು ಕುಡಿಯೋದಾಗಿರ್ಬೋದು, ಇನ್ನು ಊಟ ತಿಂಡಿ ಎಲ್ಲ ಕಾಮನ್. ಆ್ಯಂಡ್ 11 ಗಂಟೆಗೆ ಸುಮಾರಿಗೂ 11-11:30 ಸುಮಾರಿಗೆ ನಾನು ಟಿಫನ್ ತಿಂದಿದ್ದು. ಸಂಡೇ ಹೊತ್ತು ಏನೇ ಮಾಡಿದ್ರೂ ಲೇಟ್ ಆಗಿಬಿಡುತ್ತೆ. ಇನ್ನು ಮಿಕ್ಕಿದ ದಿನ ಎಲ್ಲ 8-10 ಈ ರೀತಿಯಾಗಿ ತಿಂದುಬಿಡ್ತೀನಿ, ಯಾಕಂದರೆ ಕಾಲೇಜ್ಗೆ ಹೋಗೋದಿರುತ್ತಲ್ವ, ಆ ಕಾರಣದಿಂದ. ಇನ್ನು ಆಮೇಲೆ ನೆನ್ನೆ ಪೂಜೆಗೆ ತಂದಿದ್ದು ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು, ಎಷ್ಟೊಂದು ಫ್ರೂಟ್ಸ್ ಇದೆ, ಅದೆಲ್ಲ ತಿನ್ನಬೇಕು. ಸೊ ನಾನೊಂದು ಸೀಬೆಹಣ್ಣು ತೊಗೊಂಡೆ ತಿನ್ನೋಕ್ಕೆ. ಸೊ ಇನ್ನು ತುಂಬ ದಿನ ಆದಮೇಲೆ ಮಂಚ್ ಚಾಕ್ಲೇಟ್ ತಿಂತಾಯಿದ್ದೀನಿ. ನಾನು ಲಾಸ್ಟ್ ಟೈಮ್ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ಒಂದು ಸಲ ಕಿಟ್ಕ್ಯಾಟ್ ಚಾಕ್ಲೇಟ್ ಕೊಟ್ಟಿದ್ದರು, ಏನೋ ಬರ್ಡೇ ಇತ್ತು ಅಂತಲೂ ಏನೋ ಕಿಟ್ಕ್ಯಾಟ್ ಚಾಕ್ಲೇಟ್ದು ಶೇರ್ ಮಾಡ್ಕೊಂಡಿದ್ದೆ ಅಲ್ವಾ. ಅದಾದಮೇಲೆ ಇವತ್ತೇ ಚಾಕ್ಲೇಟ್ ತಿಂತಾ ಇರೋದು. ಯೂಶ್ವಲಿ ತುಂಬ ರೇರ್ ಚಾಕ್ಲೇಟು ಎಲ್ಲ ಜಂಕ್ ಫುಡ್ ಎಲ್ಲ ತಿನ್ನೋದು. ಆ್ಯಂಡ್ ಇವತ್ತಿನ ಡಿನ್ನರ್ ಬಂದು ಮುದ್ದೆ ಮತ್ತು ಅನ್ನ ತೊಗೊಂಡೆ. ಇವತ್ತು ಲೇಟ್ ಆಯಿತು, 9:30 ಆ ರೀತಿಯಾಗಿ ಆಯಿತು. ನೋಡೋಣ ನಾಳೆ ವೆಯ್ಟ್ ಏನಾಗುತ್ತೆ ಅಂತ. ಸೊ ಗೈಸ್, 1 ವೀಕ್ದು ರೀಕ್ಯಾಪ್ ಹೇಳೋದಾದರೆ, ಅಂದರೆ ಈ ಒಂದು ವಾರ ಹೇಗಿತ್ತು ಅಂತ ಹೇಳೋದಾದರೆ, ಸೊ ನಾನು ಸ್ಟಾರ್ಟ್ ಮಾಡಿದ್ದು ಬಂದು 11/8/25 ಮಂಡೇ. ಸೊ ಅವತ್ತು ಬಂದು ನನಗೆ 77.05 ಇತ್ತು. ಸೊ ನನಗೆ ಒಂದೇ ದಿನದಲ್ಲಿ 1 kg 55 ಗ್ರಾಮ್ ಆಗೋಷ್ಟು ಕಡಿಮೆ ಆಗಿತ್ತು. ಸೊ ಈ ರೀತಿಯಾಗಿತ್ತು. 2 ಸಲ ಮಾತ್ರ ಗೇನ್ ಆಗಿದೆ. ಇನ್ನು 7 ದಿನದಲ್ಲಿ ಮಿಕ್ಕಿದೆಲ್ಲ ದಿನವೂ ಕೂಡ ಲಾಸ್ ಆಗಿದೆ ವೆಯ್ಟು. ಸೊ ಈ ರೀತಿಯಾಗಿ ನೀವು ಕೂಡ ಒಂದು ರೆಕಾರ್ಡ್ನ ಮೇಂಟೈನ್ ಮಾಡ್ಬೋದು, ನಿಮಗೆ ಇಷ್ಟ ಇದ್ದರೆ. ಇಲ್ಲ ಅಂದರೆ ಬೇಡ. ಸೊ ನನಗೆ ಬೇಕು, ಅದಕ್ಕೋಸ್ಕರ ನಾನು ಮಾಡ್ಕೋತಾ ಇದ್ದೀನಿ. ಆ್ಯಂಡ್ 1 ವೀಕಲ್ಲಿ ನಾನು 1 kg 95 ಅಂದರೆ 950 ಗ್ರಾಮ್ ಆಗೋಷ್ಟು ಕಡಿಮೆ ಆಗಿದ್ದೀನಿ. ಇನ್ನು 500 ಗ್ರಾಮ್ ಅಷ್ಟೇ ಬಾಕಿ ಇರೋದು 2 kgಗೆ. ಸೊ ಇಲ್ಲಿ ಬಂದು 1 kg 550 ಅಂದರೆ 600 ಗ್ರಾಮ್ ಆಗೋಷ್ಟು. 600 ಗ್ರಾಮ್ಗೆ ಇನ್ನೊಂದು 5 kg ಕಡಿಮೆ ಇದೆ. ಸೊ ನನಗಂತೂ ಖುಷಿ ಇದೆ. ಸೊ ಲಾಸ್ಟ್ ಟೈಮ್ ಹೇಳಿದ್ದೆ, ನಾನು ಮೇ ಮಂತಲ್ಲೇನೋ ಮಾಡಿದ್ದೆ 1 ವಾರ ಕಂಟಿನ್ಯೂಸ್ಗೆ. ಆಗ ನನಗೆ 1 ವೀಕಿಗೆ 1 kg 450 ಗ್ರಾಮ್ ಆಗೋಷ್ಟು ಕಡಿಮೆ ಆಗಿತ್ತು. ಸೊ ಅದು ಬಂದು ಇಂಟರ್ಮಿಟೆಂಟ್ ಫಾಸ್ಟಿಂಗು. ಇದು ಬಂದು ಮಾಮೂಲಿಯಾಗಿ 3 ಹೊತ್ತು ಊಟ ಮಾಡ್ಕೊಂಡು ಈ ರೀತಿಯಾಗಿ ಎಕ್ಸಸೈಸ್ ಇಲ್ಲ, ವಾಕಿಂಗ್ ಅಂತ ಸ್ಪೆಸಿಫಿಕ್ ಟೈಮ್ ಕೊಡಲ್ಲ, ಬಟ್ ಅದಾಗೇ ಅಂದರೆ ವಾಕಿಂಗ್ ಆಗುತ್ತೆ. 5K ಆಗೋಷ್ಟು ವಾಕಿಂಗ್ ಆಗುತ್ತೆ.
ಸೊ ಎಕ್ಸಸೈಸ್ ಮಾಡೇ ಇಲ್ಲ ಈ ವಾರ ಪೂರ್ತಿ. ಸೊ ಇಷ್ಟು ವೆಯ್ಟ್ ಲಾಸ್ ಆಗಿದೆ. ಸೊ ನೆಕ್ಸ್ಟ್ ವೀಕಿಗೆ ನನ್ನ ಗೋಲ್ ಬಂದು 73 ಆಗಬೇಕು ಅಂತ. ಇವಾಗ 75ಗೆ ಬಂದಿದೆ ಅಲ್ವಾ, ಇನ್ನೊಂದು 10 ಗ್ರಾಮ್ ಕಡಿಮೆ 74ಗೆ 73 kg ನೋಡಬೇಕು ಅನ್ನೋ ಆಸೆ ನನಗೆ. ಸೊ ನೋಡೋಣ, ನೆಕ್ಸ್ಟ್ ವೀಕು ಇಲ್ಲಿ ಬರೆಯಲ್ಲ ಯಾಕಂದರೆ ಜಾಗ ಇಲ್ಲ. ನೆಕ್ಸ್ಟ್ ಬಂದು ಸೆಪ್ಟೆಂಬರ್ ಇರೋದು, ಇಲ್ಲೆಲ್ಲರೂ ಬರ್ಕೋತೀನಿ, ಅದನ್ನು ತೋರಿಸ್ತೀನಿ ನೆಕ್ಸ್ಟು. ಸೊ ಗೈಸ್, ಇದಾಗಿತ್ತು ನನ್ನ ವೀಕ್ ರೀಕ್ಯಾಪ್. ಥ್ಯಾಂಕ್ ಯು ಗೈಸ್. ನಾನು ಇನ್ನು ಮಂಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಡೇ 18/8/25 ಮಂಡೇ. ಸೊ ಹೇಳಿದ್ನಲ್ಲ, ಬೆಳಗ್ಗೆ ಹೊತ್ತು ಬೇಗ ಎದ್ದೊಳಕ್ಕಾಗ್ತಿಲ್ಲ. ನಾನು ಏನು ಏಮ್ ಇಟ್ಕೊಂಡಿದ್ದೀನಿ ಅಂದರೆ ಈ ವರ್ಷ ನಾನು ಕಂಪ್ಲೀಟ್ ಮಾಡಬೇಕು ಅಂತ. ಯಾಕೋ ಇತ್ತೀಚಿಗೆ ಸೋಂಬೇರಿ ಆಗ್ತಾಯಿದ್ದೀನಿ. ಎಕ್ಸಾಮ್ ಎಲ್ಲ ಮುಗ್ದಾದ್ಮೇಲೆ ಎದ್ದೊಳಕ್ಕೆ ಆಗ್ತಾಯಿಲ್ಲ. ಎಕ್ಸಾಮ್ ಇದ್ದಾಗಲೂ ಎದ್ದೊಳ್ತಿದ್ದೆ ಅಂತಲ್ಲ, ಅಟ್ಲೀಸ್ಟ್ 5 ಗಂಟೆ ಎಕ್ಸಾಮ್ ಇದ್ದಾಗ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ಇವಾಗ ನೋಡಿ ಫುಲ್ ಫ್ರೀ ಆಗಿಬಿಟ್ಟಿದ್ದೀನಿ, ಓದೋದು ಬರೆಯೋದೇನಿಲ್ಲ ಅಂದ್ಬಿಟ್ಟು. ಲೇಟಾಗಿ ಎದ್ದೊಳೋದು, ವೆಯ್ಟ್ ಚೆಕ್ ಮಾಡ್ಕೊಳ್ಳೋದು, ನೀರು ಕುಡಿಯೋದು, ರೆಡಿ ಆಗೋದು, ಹೋಗೋದು, ಅದಾಗ್ಬಿಟ್ಟಿದೆ. ಇನ್ನು ಸಾಯಂಕಾಲ ಬಂದು ಸ್ವಲ್ಪ ಕೆಲಸ ಮಾಡೋದು ಆಗಿಬಿಟ್ಟಿದೆ. ಸೊ ಇದನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಆ್ಯಂಡ್ ನೋಡ್ಕೊಂಡು ಬನ್ನಿ ಇವತ್ತಿನ ನನ್ನ ವೆಯ್ಟ್ ಎಷ್ಟು ಅಂತ. ಸೊ ಇವತ್ತಿನ ನನ್ನ ವೆಯ್ಟ್ 75 kg 500 ಗ್ರಾಮ್. ಸೊ ನೆನ್ನೆ ವೆಯ್ಟ್ ಬಂದು 75.100 ಗ್ರಾಮ್. ಸೊ ಇವತ್ತು 400 ಗ್ರಾಮ್ ಆಗೋಷ್ಟು ಜಾಸ್ತಿ ಆಗಿದ್ದೀನಿ. ಬಿಕಾಸ್ ನಾನ್ ವೆಜ್ ತಿಂದಿದ್ದಲ್ಲ ನೆನ್ನೆ, ಆ ಕಾರಣವೂ ಆಗಿರ್ಬೋದು. ಆ್ಯಂಡ್ ಲೇಟಾಗಿ ಊಟ ಮಾಡಿದೆ, ಅದು ಆಗಿರ್ಬೋದು. ಬಟ್ ಅದ್ರ ಮುನ್ನೆ 10 ಗಂಟೆಗೆ ತಿಂದಿದ್ದು, ಆದರೂ 200 ಗ್ರಾಮ್ ಆಗೋಷ್ಟು ಕಡಿಮೆ ಆಗಿತ್ತು. ಡಿಪೆಂಡ್ಸ್ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಇನ್ನು ಮಾಮೂಲಿ ನಿಂಬೆಹಣ್ಣು ಅಂದರೆ ನೀರಿಗೆ ನಿಂಬೆಹಣ್ಣು ಹಾಕ್ಕೊಂಡು ಕುಡಿದೆ. ಅದಾದಮೇಲೆ ಟಿಫನ್ಗೆ ಅಂತ ಇವತ್ತು ಅನ್ನ ಸಾಂಬಾರು ಪಲ್ಯ ಮಾಡಿದ್ರು. ಬೆಳಗ್ಗೆ ರೈಸ್ ತಿನ್ನಲ್ಲ ನಾನು ಯೂಶ್ವಲಿ. ಸೊ ರೈಸ್ಗೆ ಏನಾದ್ರು ರೀಪ್ಲೇಸ್ ಮಾಡ್ಕೋತೀನಿ ಅಲ್ವಾ. ಸೊ ರೈಸ್ ಬದಲು ನಾನು ಇವತ್ತು ಪಲ್ಯ ಏನಿತ್ತು ಅದನ್ನೇ ತೊಗೊಂಡೆ ಸ್ವಲ್ಪ. ಇನ್ನು ಇಲ್ಲಿ ನಾನು ಲಂಚ್ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಸೊ ರೈಸು, ಸಾಂಬಾರು ಮತ್ತು ಪಲ್ಯನ ಪ್ಯಾಕ್ ಮಾಡಿಕೊಂಡೆ. ರೈಸು ಮಧ್ಯಾಹ್ನದೊತ್ತು ಹೇಗಾಗುತ್ತೆ ಅಂದರೆ, ಕೆಲವೊಂದು ಸಲ ಕಡಿಮೆ ತೊಗೊಂಡೋದಾಗ ಎಲ್ಲರೂ ಇಸ್ಕೋತಾರೆ, ಶೇರ್ ಮಾಡ್ತೀವಿ ಅಲ್ಲ, ಈಸ್ಕೋತಾರೆ. ಇನ್ನು ಜಾಸ್ತಿ ಇದ್ದಾಗ ಯಾರೂ ಈಸ್ಕೊಳ್ಳೋದೇ ಇಲ್ಲ, ಅವಾಗ ಫುಲ್ಲು ಹೆವಿ ಆಗಿಬಿಡುತ್ತೆ. ಸೊ ಮಧ್ಯಾಹ್ನದೊತ್ತು ಸ್ವಲ್ಪ ಮಿಸ್ ಆಗುತ್ತೆ, ಒಂದೊಂದು ಸಲ ಕಡಿಮೆ ಊಟ ಆಗುತ್ತೆ, ಒಂದೊಂದು ಸಲ ಜಾಸ್ತಿ ಊಟ ಆಗುತ್ತೆ. ಆ್ಯಂಡ್ ಇವತ್ತು ಕಾಳು ಪಲ್ಯ ತಿಂದಿದ್ನಲ್ಲ, ಇವತ್ತು ಮಧ್ಯಾಹ್ನ ಅಂದರೆ ಕೆಲವೊಂದು ಸಲ ಫ್ರೂಟ್ಸ್ ತಿಂದ್ಕೊಂಡು ಹೋದಾಗ ಹೊಟ್ಟೆ ಹಶ್ವೇ ಆಗೋಲ್ಲ, ಒಂದೊಂದು ಸಲ ಡಿಪೆಂಡ್ ಆಗುತ್ತೆ. ಸೊ ಇವತ್ತು ಊಟ ಎಲ್ಲ ಚೆನ್ನಾಗಿತ್ತಲ್ಲ, ಪಲ್ಯ ಸಾರು ಎಲ್ಲ, ಅನ್ನ ಎಲ್ಲ, ಅದಕ್ಕೋಸ್ಕರ ಹೊಟ್ಟೆ ಹಶ್ವು ಆಗ್ತಿತ್ತು. ಒಂದು 12 ಗಂಟೆ 10 ಗಂಟೆಗೇ ಹೊಟ್ಟೆ ಹಶ್ವು ಆಗ್ತಿತ್ತು. ಹಶ್ವಾದ್ರೂ ಏನು ಹೇಳಿ, ಅವ್ರು ಯಾವಾಗ ಊಟಕ್ಕೆ ಬಿಡ್ತಾರೋ ಆವಾಗಲೇ ತಿನ್ನಬೇಕು. 11 ಗಂಟೆಗೆ ಬ್ರೇಕ್ ಇರುತ್ತೆ, ತೊಗೊಂಡೋಗ್ಬೋದು. ಬಟ್ ಎಲ್ರಿಗೂ ಶೇರ್ ಮಾಡಬೇಕು, ನಾವು ತಿಂದಂಗೆ ಆಗಲ್ಲ ಅಲ್ಲ. ಆಮೇಲೆ ಅಷ್ಟು ದೂರ ಟ್ರಾವೆಲ್ ಮಾಡ್ತೀವಿ, 108 ಬಾಕ್ಸ್ ಎತ್ಕೊಂಡು ಹೋಗೋಕ್ಕಾಗಲ್ಲ. ಇನ್ನು ಇವತ್ತು ನಮ್ಮ ಅಕ್ಕಂಗೆ ಸಡನ್ನಾಗಿ ಕಾಲ್ ಬಂದಿತ್ತು ಕೆಲಸದಿಂದ. ಸೊ ನನಗೆ ಅವಳು ಕೆಲ್ಸಕ್ಕೆ ಹೋಗ್ತಾಳೆ ಅಂತ ಗೊತ್ತಿರಲಿಲ್ಲ. ಸೊ ಕೀನು ತೊಗೊಂಡೋಗಿರಲಿಲ್ಲ. ನಮ್ಮಮ್ಮ ಆಮೇಲೆ ಇನ್ಫಾರ್ಮ್ ಮಾಡಿದ್ರು. ಆಮೇಲೆ ಕೆಲಸಗಳು ಹೇಗಿತ್ತೋ ಮನೆಯಲ್ಲಿ ಹಾಗಾಗೇ ಇತ್ತು. ಇನ್ನು ಮಳೆ ಬರೋ ಆಗಿತ್ತು, ಬಟ್ಟೆ ಎತ್ಕೊಂಬರಕ್ಕಂತ ಹೋಗಿದ್ದೆ. ಸೊ ಗೈಸ್, ಟೈಮ್ ಬಂದು ಇವಾಗ 5:38. ಆ್ಯಂಡ್ ಇವತ್ತಿನ ಸ್ಟೆಪ್ಸ್ ನೋಡ್ತಿರ್ಬೋದು, 5052 ಆಗಿದೆ ಇವತ್ತಿನ ಸ್ಟೆಪ್ಸ್. ಸೊ ಇನ್ನೊಂದು 5K ಬೆಳಗ್ಗೆ ಮಾಡಿಕೊಂಡ್ರೆ 10K ಆರಾಮಾಗಿ ಮಾಡ್ಬೋದು. 1 ಅವರಲ್ಲಿ 5K ಮಾಡಿಬಿಡ್ಬೋದು. ಇನ್ನೊಂದು 5K ಓಡಾಡ್ಕೊಂಡು ಹಾಗೆ ಮಾಡ್ಬೋದು. ಸೊ ಇವತ್ತು ನನಗೊಂದು ಶಾಕಿಂಗ್ ಆಯ್ದಿತ್ತು. ಏನಂದರೆ ನಮ್ಮ ಅಕ್ಕಂಗೆ ಕೆಲಸ ಸಿಕ್ಕಿದೆ, ಈಗ ಟ್ರೈನಿಂಗ್ ಹೋಗ್ತಾ ಇದ್ದಾರೆ. ಸೊ ಪಾತ್ರೆಗಳಿದ್ದಾವೆ, ತೊಳಿಬೇಕು. ಇನ್ನು ನಾನು ಬಂದಿದ್ದು 4:10 ಆಯಿತು ಮನೆಗೆ ಬಂದಾಗ ನಾನು. ಸೊ ಸ್ವಲ್ಪ ಎತ್ತು ಕುತ್ಕೊಂಡು ಆಮೇಲೆ ನೋಡಿ 2 ಬಾಳೆಹಣ್ಣು ತಿಂದೆ. ಮನೆಗೆ ಬಂದಿದ್ದ ತಕ್ಷಣ ನನಗೇನಾದ್ರು ತಿನ್ನಬೇಕಂತ ಅನಿಸುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಕಾಳು ಪಲ್ಯ ತಿಂದೆ. ಆಮೇಲೆ ಎಡಿಟಿಂಗ್ ಇತ್ತು ಸ್ವಲ್ಪ, ಅದನ್ನು ಮಾಡಿದೆ. ಎಡಿಟಿಂಗ್ ಅಂದರೆ ನೆನ್ನೆನೇ ವಾಯ್ಸ್ ಓವರ್ ಎಲ್ಲ ಕೊಟ್ಟು ಇಟ್ಟಿದ್ದೆ, ತಮ್ಲೈನು ಮತ್ತು ಸ್ವಲ್ಪ ವೀಡಿಯೋ ಸ್ಟಾರ್ಟಿಂಗಲ್ಲಿ ಮ್ಯೂಸಿಕ್ ಎಲ್ಲ ಆ್ಯಡ್ ಮಾಡೋದಿತ್ತು, ಅದನ್ನು ಮಾಡಿಕೊಂಡೆ. ಆಮೇಲೆ ಬಟ್ಟೆ ಎತ್ಕೊಂಡ್ಬಂದೆ, ಇಲ್ಲದೆ ಇಟ್ಟಿದ್ದೀನಿ ಬಟ್ಟೆಗಳು ಎತ್ಕೊಬಂದು 2 ಸಲ ಎತ್ಕೊಂಡು ಬಂದೆ. ಈಗ ಫಸ್ಟು 5:45ಗೆ ಕಸ ಗುಡಿಸ್ಬಿಟ್ಟು ಆಮೇಲೆ ಪಾತ್ರೆ ತೊಳಿತೀನಿ. ಅಷ್ಟರಲ್ಲಿ ನಮ್ಮ ಅಕ್ಕ ಬರ್ತಾಳೆ. ಇನ್ನೇನು ಕಾಳು ಪಲ್ಯ ಇದೆ, ಅನ್ನ ಸಾಂಬಾರು ಎಲ್ಲವೂ ಇದೆ. ಬಟ್ ಮತ್ತೆ ಅನ್ನ ಸಾರು ತಿನ್ನೋಕ್ಕೆ ಬೋರ್ ಆಗುತ್ತೆ, ನಂಗೆ ರಸಮ್ ಇಷ್ಟ ಇಲ್ಲದೆ ಇರೋ ಸಾರು.
ಸೊ ಅದಕ್ಕೆ ಗೋಧಿ ದೋಸೆ ಹಾಕ್ಕೊಳ್ಳೋಣ ಅಂತ. ಹಾಗೆ ಸೋಯಾಬೀನು ಡಯೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಲಿಕ್ಕಂತಲೇ ಅಂದರೆ ಅವಾಗೆಲ್ಲ ಬೇಕಾಗುತ್ತೆ ಅಂತ ತರಿಸಿದ್ದು. ಇದುವರೆಗೂ ಒಂದೂ ಪ್ರಿಪೇರ್ ಮಾಡೇ ಇಲ್ಲ ಸೋಯಾಬೀನಿಂದ ರೆಸಿಪಿ. ಅದರಿಂದ ಗೊಜ್ಜು ಆ ಥರ ಏನೂ ರೆಸಿಪಿ ಮಾಡಲ್ಲ. ಜಸ್ಟ್ ಅದನ್ನು ಸ್ವಲ್ಪ ಡೀಪ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 1-2 ತಿಂದರೆ ಓಕೆ, ಏನು ವೆಯ್ಟ್ ಗೇನ್ ಆಗಲ್ಲ ಅಂತ ಅಂದ್ಕೋತೀನಿ. ಒಂದು ಸ್ವಲ್ಪ ಅದರಲ್ಲಿ ರೆಸಿಪಿ ಮಾಡೋಣ ಅಂತ. ಹಾಗೆ ಬರೆಯೋದು ಕೂಡ ಇದೆ. ಸೊ ಮೊದಲು 6 ಗಂಟೆಗೆ ಮುಂಚೆ ಕಸ ಗುಡಿಸೋಣ. ಕಸ ಗುಡಿಸಾದ್ಮೇಲೆ ಹಾಗೆ ನನ್ನದೇ ಕಸ ಎಲ್ಲ ಗುಡಿಸೋಣ. ಕಸ ಗುಡಿಸ್ಬೇಕು 6 ಗಂಟೆಗಿಂತ ಮುಂಚೆನೇ. 5:45 ಗುಡಿಸ್ತೀನಿ. ಅದಾದಮೇಲೆ ಪಾತ್ರೆ ತೊಳಿತೀನಿ. ತೊಳೆದಾದ್ಮೇಲೆ ಸ್ವಲ್ಪ ಡಿನ್ನರ್ ಪ್ರಿಪೇರ್ ಮಾಡ್ಕೋತೀನಿ ನಾನೇ. ನಿನ್ನ ನಮ್ಮ ಅಕ್ಕ ಬೆಳಗ್ಗೆ ಹೋಗಿದ್ದಲ್ವ, ಸೊ ಅವಳು ಇವಾಗೇನು ಪ್ರಿಪೇರ್ ಮಾಡಲ್ಲ. ಆಮೇಲೆ ಲೇಟಾಗಿ ಮಾಡೋದು. ಇನ್ನು ನಾನು ಲೇಟಾಗಿ ಊಟ ತಿಂದರೆ ಮತ್ತೆ ವೆಯ್ಟ್ ಗೇನ್ ಆಗ್ತೀನಿ. ಸುಮ್ಮನೆ ನಾನೇ ಪ್ರಿಪೇರ್ ಮಾಡ್ಕೋತೀನಿ ಸಿಂಪಲ್ಲಾಗಿ. ಅದಾದಮೇಲೆ ಬರೆಯೋದಿದೆ, ಬರಿತೀನಿ. ಇನ್ನು ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ. ಜೀನ್ಸ್ ಇದು. ಸೊ ಇವತ್ತು ಒಂದಿಷ್ಟು ಪ್ಲ್ಯಾನ್ಸ್ ಇತ್ತು, ಅದೆಲ್ಲ ಚೇಂಜ್ ಆಯಿತು. ಸೊ ನೆನ್ನೆ ಆಯಿಲ್ ಅಪ್ಲೈ ಮಾಡಿದ್ದೆ ಹೇರ್ಗೆ. ಯೂಶ್ವಲಿ ಕೂದಲಿಗೆ ಏನಾದ್ರು ಆಯಿಲ್ ಅಪ್ಲೈ ಮಾಡ್ತೀವಿ ಅಂದರೆ ಅದನ್ನು 1 ದಿನ ಅಷ್ಟೇ ಬಿಡಬೇಕು. ಸೊ ಇವತ್ತು ಏರ್ ವಾಶ್ ಮಾಡೋಣ ಅಂದ್ಕೊಂಡೆ, ಎಲ್ಲಿ ಟೈಮೇ ಇಲ್ಲ. ಸೊ ಇನ್ನು ನಾಳೆ ಮಂಗಳವಾರ ಅಲ್ಲ, ಸೊ ನಾನೇ ಪೂಜೆ ಮಾಡಬೇಕನ್ಸುತ್ತೆ ನಾಳೆ, ನೋಡೋಣ ಹೇಗಾಗುತ್ತೋ. ಸೊ ನಾಳೆ ಏರ್ ವಾಶ್ ಮಾಡ್ಕೋತೀನಿ. ಇನ್ನು ಹೇರ್ ಕೇರ್ ಅಷ್ಟೊಂದು ಆಗ್ತಾಯಿಲ್ಲ. ಇನ್ನು ಸ್ಕಿನ್ ಕೇರ್ ಅದು ತುಳಸಿದೇನೋ, ಅದು ಹಚ್ಚಿದಾಗ ಅಷ್ಟೇ ಅದು ಕಡಿಮೆ ಆಗಿದ್ದು. ಇವಾಗ ಮತ್ತೆ ಜಾಸ್ತಿ ಆಗ್ತಾ ಇದೆ. ಅದೇ ಕಂಡೀಷನಿಗೆ ಬಂದು ನಿಂತಿದೆ. ಇದು ಮಾಮೂಲಿ ಪಿಂಪಲ್ ಅಲ್ಲ ಅಂತ ಭಾವಿಸ್ತೀನಿ, ಗೊತ್ತಿಲ್ಲ, ನೋಡೋಣ ಗೈಸ್ ಯಾವಾಗೆಲ್ಲ ಆಗುತ್ತೋ. ಆ್ಯಂಡ್ ಎಕ್ಸಸೈಸ್ ಮಾಡಬೇಕಿತ್ತು ಮಂಡೆಯಿಂದಲ್ಲ. ಬೆಳಗ್ಗೆ ಎದ್ದಿದ್ದು ಕೂಡ ಲೇಟ್ ಆಯಿತು, ಆಗಲಿಲ್ಲ. ಈವ್ನಿಂಗ್ ಮಾಡ್ಕೊಳ್ಳೋಣ ಬಿಡು ಅಂದ್ಕೊಂಡೆ. ಈವ್ನಿಂಗ್ ಈ ರೀತಿ ಆಯಿತು. ಇದು ಅನ್ಎಕ್ಸ್ಪೆಕ್ಟೆಡ್ ನನಗೆ. ಅವರು ಕೆಲಸದವ್ರು ಏನು ಹೇಳಿರಲಿಲ್ಲ ಇವತ್ತಿರುತ್ತೆ ಅಂತ ನಮ್ಮ ಅಕ್ಕಂಗೆ. ಅವರು ಅನ್ಎಕ್ಸ್ಪೆಕ್ಟೆಡಾಗಿ ಫೋನ್ ಮಾಡಿ ಟ್ರೈನಿಂಗ್ ಇದೆ ಬನ್ನಿ ಅಂತ ಅಂದರು. ಸೊ ಬೆಳಗ್ಗೆನೇ ಹೋದ್ಲವಳು. ಆಮೇಲೆ ಆ್ಯಂಡ್ ಇವತ್ತು ಬೀಟ್ರೋಟ್ ಜ್ಯೂಸ್ ಮಾಡೋಣ, ಕ್ಯೂಬ್ಸ್ ಮಾಡಿಡೋಣ, ಏರ್ ಕೇರ್ಗೂ ಆಗುತ್ತೆ, ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡೆ. ಆಗಿಲ್ಲ. ನಿನ್ನೆ ಸಂಡೇ ಸ್ವಲ್ಪ ಹೋದದ್ರಲ್ಲೇ ಕಳೆದೆ. ಬೇಡದೇ ಇರೋ ವಿಷಯ ಮಾಡಿಕೊಂಡೇ ಇರ್ತೀನಿ ನಾನು. ಇಟ್ಸ್ ಓಕೆ ಗೈಸ್. ಇನ್ನು 6 ಗಂಟೆಗೆ ಮುಂಚೆ ಕಸ ಗುಡಿಸ್ಬಿಡ್ತೀನಿ ನಾನು. ಎಲ್ಲ ಗುಡಿಸಿ ಅವಾಗಲೇ ಆಯಿತು. ಹಾಗೆ ಸುಮ್ಮನೆ ಕೂತಿದ್ದೆ. ಇವಾಗ ಒಂದಿಷ್ಟು ಪಾತ್ರೆ ತೊಳೆಯೋದಿದ್ದಾವೆ. ಸೊ ಅದಕ್ಕೂ ಮುಂಚೆ ನಾನು ಪಲ್ಯ ಇನ್ನೂ ನೋಡಿ ಇಷ್ಟಿದೆ. ಪಲ್ಯ ಇದೆ, ಅನ್ನ ಕೂಡ ಇದೆ, ಸಾಂಬಾರು ಕೂಡ ಇದೆ. ಸೊ ಅದಕ್ಕಂತ ಒಂದೊಂದು ಗೋಧಿ ದೋಸೆ ಮಾಡಿಬಿಡೋಣ ಅಂತ. ಸೊ ಗೋಧಿ ದೋಸೆಗೆ ಹಸಿಟ್ಟು ಕಲಸಿಟ್ಟು ಸೋಯಾಬೀನ್ನ ಕೂಡ ನೆನೆಸಿಡ್ತೀನಿ. ಅದು ಸ್ವಲ್ಪ ಫ್ರೈ ಮಾಡೋಣ ಅಂತ ಅಷ್ಟೇ. ಸೊ ಅದೆಲ್ಲ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್ ನಿಮ್ಮ ಜೊತೆ. ಗೈಸ್ ಟೈಮ್ ಆಗೇ ಹೋಯಿತು. ಇನ್ನು ಪಾತ್ರೆ ಎಲ್ಲ ತೊಳೆದೆ, ಅಡುಗೆ ಕೂಡ ಪ್ರಿಪೇರ್. ನೋಡಿ ಇಷ್ಟು ಸೋಯಾಬೀನ್ನ ಆಯಿಲ್ಗೆ ಹಾಕ್ತಾಯಿದ್ದೀನಿ. ಇದು ಮೊನ್ನೆ ಕಬಾಬ್ ಮಾಡಿದ್ವಲ್ಲ ಅದ್ರದ್ದು ಎಣ್ಣೆ ಅದು. ಸೊ ನಾವು ಕಬಾಬ್ ಮಾಡಿದ ಎಣ್ಣೆನ ಮತ್ತು ಯಾವುದಕ್ಕೂ ಬೆಳೆಸಲ್ಲ. ಈ ರೀತಿ ಡೀಪ್ ಫ್ರೈ ಮಾಡಿದಾಗಲೇ ಬೆಳೆಸೋದು. ಡೀಪ್ ಫ್ರೈ ಸಮ್ಟೈಮ್ಸ್ ಈಸ್ ಓಕೆ, ಆದರೂ ಏನು ಜಾಸ್ತಿ ತಿನ್ನಲ್ಲ. ಇದಿರೋದೇ ಇಷ್ಟಲ್ವ, ಸ್ವಲ್ಪನೇ ಮಾಡಿರ್ತಿರೋದು. ಆ್ಯಂಡ್ ಇದ್ರ ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಿದೆ. ಇದ್ರ ರೆಸಿಪಿ ಬಂದು ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇನ್ನು ಈಗ ದೋಸೆ ಹಾಕಬೇಕು, ಅಂದರೆ ಇದು ಗೋಧಿ ದೋಸೆ ಅಷ್ಟೆ. ಇವತ್ತು ಬಂದು ಇದು ಡಿನ್ನರ್. ಫೈನಲಿ ಆಗಿ ನೋಡಿ ಸೇಮ್ ಕಬಾಬ್ ಥರನೇ ಕಾಣಿಸ್ತಿದೆ. ನಾನೇ ತುಂಬ ತಿಂದುಬಿಟ್ಟೆ. ಆ್ಯಂಡ್ ದೋಸೆ ಕೂಡ ಸ್ವಲ್ಪ ಹಾಕೋಣ ಅಂದ್ಕೊಂಡೆ, ಜಾಸ್ತಿ ಆಗೋಯ್ತು. ಇಟ್ಸ್ ಓಕೆ. ಒಂದೊಂದು ದೋಸೆ ತಿಂದು ಅನ್ನ ತಿನ್ನೋ ಥರ. ನಿಜಕ್ಕೂ ಕಬಾಬ್ ಟೇಸ್ಟ್ ಇದೆ. ಅದೇನು ಕಬಾಬ್ ಎಣ್ಣೆ ಅಂತನೋ ಅಥವಾ ಕಬಾಬಿಗೆ ಹಾಕಿರೋ ಇಂಗ್ರೀಡಿಯೆಂಟ್ಸಿಂದನೋ ಗೊತ್ತಿಲ್ಲ, ಒಟ್ನಲ್ಲಿ ಕಬಾಬ್ ಟೇಸ್ಟೇ ಬಂದಿದೆ. ನಾನೇ ತುಂಬ ತಿಂದುಬಿಟ್ಟಿದ್ದೀನಿ. ನನಗಂತೂ ಸಖತ್ ಇಷ್ಟ ಆಗೋಯ್ತು. ಬಟ್ ನೆಕ್ಸ್ಟ್ ಟೈಮ್ ಇದೇ ಥರ ಮಾಡೋಕ್ಕೋದ್ರೆ ಆ ಟೇಸ್ಟ್ ಬರೋದೇ ಇಲ್ಲ. ಒಂದು ಪಾತ್ರೆಗಳು ನೋಡಿ ಮತ್ತೆ ಅಷ್ಟೇ ಗೈಸ್. ಇವಾಗ ಊಟ ಮಾಡಬೇಕು, ತೋರಿಸ್ತೀನಿ ನಾನು ತಿಂತೀನಿ ಅಂತ. ನೈಟ್ ಡಿನ್ನರ್ಗೆ ಇದು ಲಾಸ್ಟಲ್ಲಿ ಹಾಕಿ ಸಿದೋಯ್ತು, ನಾನೇ ತೊಗೊಂಡೆ. ಸ್ವಲ್ಪ ಸಾಂಬಾರು, ಇದು ಒಣ ಅನಿಸ್ಬಾರ್ದು, ಡ್ರೈ ಅನಿಸ್ಬಾರ್ದು ಅಂತ. ಇನ್ನು ಆವಾಗಲೇ ನಾನು ಸೋಯಾಬೀನ್ ತಿಂದಿದ್ನಲ್ಲ, ಸೊ ಮತ್ತೇನು ತಿಂತಿಲ್ಲ.
ಜಾಸ್ತಿನೇ ತಿಂದಿದ್ದೀನಿ ಸೋಯಾಬೀನು. ತುಂಬ ಟೇಸ್ಟಿಯಾಗಿ ಬಂದಿತ್ತು ಎಲ್ಲ ಟೈಮ್ ಮಾಡೋಕ್ಕಿಂತ, ಬಿಕಾಸ್ ಈ ಟೈಮ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಹಾಕಿದೆ. ಆ್ಯಂಡ್ ಮೇ ಬಿ ಕಬಾಬ್ದು ಆಯಿಲ್ ಆಗಿದ್ದರಿಂದ ಆ ಥರ ಟೇಸ್ಟ್ ಕೊಡ್ತು ಅನಿಸುತ್ತೆ. ನಮ್ಮ ಅಕ್ಕ ನೋಡಿ ಬಿಸ್ಕೆಟ್ ತೊಗೊಂಬಂದಿದ್ದಾಳೆ, ನಾನು ತಿನ್ನಲ್ಲ. ಆದರೆ ಇವಾಗ ಬಂದಿದ್ದಾಳೆ, ಇವಾಗಲ್ಲ ಒಂದು ಸ್ವಲ್ಪ ಅರ್ಧ ಗಂಟೆ ಆಯಿತು. ನಂದೆಲ್ಲ ಇಷ್ಟು ಡಿನ್ನರ್ ಆಗಿಬಿಟ್ಟು ಇನ್ನು ಓದ್ಕೊಳ್ಳೋದು ಏನೋ ಒಂದು ಮಾಡಬೇಕು. ಸೊ ಈ ರೀತಿಯಾಗಿ ಬ್ಯುಸಿ ಇದ್ದೆ ನಾನು ಈವ್ನಿಂಗ್ ಪೂರ್ತಿ. ಸೊ ಗೈಸ್, ಡೇ 7 ಮತ್ತು ಡೇ 8 ವ್ಲಾಗ್, ಅಂದರೆ ಡೇ ಡಯಟ್ ವ್ಲಾಗ್ಸ್ ಈ ರೀತಿಯಾಗಿತ್ತು. ಯಾರೆಲ್ಲ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಿದ್ದೀರಾ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಈ ವ್ಲಾಗ್ಸ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡೋಣ, ಇವತ್ತು ಸೋಯಾಬೀನ್ ಡೀಪ್ ಫ್ರೈ ತಿಂದಿದ್ದೀನಿ, ಬಟ್ ಕಡಿಮೆನೇ ತಿಂದಿದ್ದು. ಅಂದರೆ ಅದು ಚಿಕ್ಕ ಚಿಕ್ಕದು ಇರುತ್ತಲ್ಲ, ಸೊ ನೋಡೋಣ ವೆಯ್ಟ್ ಕಡಿಮೆ ಆಗಿರುತ್ತೋ ಜಾಸ್ತಿ ಆಗಿರುತ್ತೋ ಏನಾಗಿರುತ್ತೆ ಅಂತ. ಸೊ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪ್ ಇನ್ ದ ನೆಕ್ಸ್ಟ್ ವೀಡಿಯೋ. ಎಲ್ಲರೂ ಡೇ 9 ವೀಡಿಯೋಗೋಸ್ಕರ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.